ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ದೆಹಲಿಯಲ್ಲಿ ಕರ್ನಾಟಕ ಭವನ ಉದ್ಘಾಟನೆ ಇದೆ. ಸಂಸತ್ತಿನ ಅಧಿವೇಶನದ ಮತ್ತು ಸಿಎಂ ಕಾಲಿನ ಸಮಸ್ಯೆಯಿಂದ ಉದ್ಘಾಟನೆ ತಡವಾಗಿದೆ. 4 ಎಂಎಲ್ಸಿ ಸ್ಥಾನ ಖಾಲಿ ಇದೆ. ಹೀಗಾಗಿ ಹೈಕಮಾಂಡ್ ಬಳಿ ಆ ಬಗ್ಗೆ ಚರ್ಚೆ ಮಾಡಲು ತೆರಳುತ್ತಿದ್ದೇವೆ. ಬಹಳಷ್ಟು ದಿನ ಖಾಲಿ ಇಟ್ಟುಕೊಂಡು ಕೂರಲು ಆಗಲ್ಲ. ಯಾವುದೇ ಸಂಪುಟ ವಿಸ್ತರಣೆ ಮತ್ತು ಪುನರ್ರಚನೆ ಇಲ್ಲ. ಮಾಧ್ಯಮಗಳಲ್ಲಿ ಯಾರು ಸುಳ್ಳು ಮಾಹಿತಿ ನೀಡಿದ್ದಾರೆ, ಅದು ಸಿಎಂ ವಿವೇಚನೆಗೆ ಬಿಟ್ಟಿದ್ದು, ಅದರ ಬಗ್ಗೆ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಇದು ಸತ್ಯಕ್ಕೆ ದೂರ ಆಗಿದ್ದು, ಯತ್ನಾಳ್ ಕಾಂಗ್ರೆಸ್ಗೆ ಬರೋದು ಎಲ್ಲ ಸುಳ್ಳು. ನಮಗ್ಯಾಕೆ ಅವರ ಪಾರ್ಟಿ ಸುದ್ದಿ? ಅವರುಂಟು, ಅವರ ಪಾರ್ಟಿ ಉಂಟು, ಅವರಿಗೆ ಒಳ್ಳೆಯದಾಗಲಿ. ವಕ್ಫ್ ಬೋರ್ಡ್ ಮಸೂದೆ ಬಗ್ಗೆ ತುಟಿ ಬಿಚ್ಚದ ಡಿಸಿಎಂ. ಎರಡನೇದು 4 ಎಂಎಲ್ಸಿಗಳು ಕೂಡ ಖಾಲಿ ಇದೆ. ಅದು ಕೂಡ ನಾಳೆ ನಾಡಿದ್ದು ಚರ್ಚೆ ಮಾಡ್ತೀವಿ. ಅವೆಲ್ಲ ಯಾವುದು ಸುಮ್ಮನೆ ಮಾಧ್ಯಮದಲ್ಲಿ ಯಾರೋ ನಿಮಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅಷ್ಟೇ. ಅವೆಲ್ಲ ಏನಿದ್ರು ಮುಖ್ಯಮಂತ್ರಿಗೆ ವಿವೇಚನೆಗೆ ಬಿಟ್ಟಿದ್ದು. ಅವರು ಪಕ್ಷ ವರಿಷ್ಠರು ಏನು ಮಾತಾಡ್ತಾರೆ ಅದು ಬಿಟ್ಟರೆ ಬೇರೆ ಯಾವುದೋದೆಲ್ಲ ನಿಮ್ಮ ಮಾಹಿತಿ ಸತ್ಯಕ್ಕೆ ದೂರವಾದಂಥ ವಿಚಾರ. ಖಂಡಿತ ಚರ್ಚೆ ಆಗ್ತದೆ. ಎಷ್ಟು ದಿನ ನಾವು ವೇಕೆಂಟ್ ಇಟ್ಕೊಳ್ಳೋಕ್ಕಾಗ್ತದೆ? ಖಂಡಿತ ಮಾಡ್ತೀವಿ. ಕೆಸಿಸಿ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ನವರು ಹುಬ್ಬಳ್ಳಿ ಧಾರವಾಡಕ್ಕೆ ಪೊಲೀಸರು ಜಾಸ್ತಿ ಬೇಕು, ಠಾಣೆಗಳು ಜಾಸ್ತಿ ಮಾಡಬೇಕು. ಏನ ಪೊಲೀಸರು ಜಾಸ್ತಿ ಆಗಬೇಕು, ಠಾಣೆಗಳು ಜಾಸ್ತಿ ಆಗಬೇಕು, ಮತ್ತೆ ಇಲ್ಲಿನ ಕೆಲವೊಂದು ಅಭಿವೃದ್ಧಿ ವಿಚಾರಗಳು ತಮ್ಮನ್ನ ಭೇಟಿ ಆಗಬೇಕು. ಕೆಲವು ಕೊಟ್ಟಿದ್ದಾರೆ, ಹಿಂಗೆ ನನಗೆ ಅರ್ಜಿ ಕೊಟ್ಟಿದ್ದಾರೆ. ನಾನು ಇದನ್ನೆಲ್ಲ ಗಮನಿಸ್ತೀನಿ. ಖಂಡಿತ ನಮಗೆ ಯಾರು 2 ಟೈರ್ 3 ಟೈರ್ ಸಿಟಿಗೆ ಬರ್ತಾರೆ ಅವ್ರಿಗೆ ಹೆಚ್ಚಿಗೆ ಪ್ರೋತ್ಸಾಹ ಕೊಡಬೇಕು. ಅದ್ರ ಬಗ್ಗೆ ಖಂಡಿತ ನಾವು ಗಮನಿಸ್ತೀವಿ. ಕಾಂಗ್ರೆಸ್ಗೆ ಬರ್ತಾರೆ, ರತ್ನ ಕಂಬಳ ಸ್ವಾಗತ ಮಾಡ್ತೀರಾ? ಅವೆಲ್ಲ ಸುಳ್ಳು. ನಮ್ಗೆ ಯಾಕೆ ಅವ್ರ ಪಾರ್ಟಿ ಸುದ್ದಿ? ಅವ್ರ ಪಾರ್ಟಿ ಅವರುಂಟು, ಅವ್ರ ಪಾರ್ಟಿ ಉಂಟು. ಏನು ಬೇಕಾದ್ರೂ ಆಗಲಿ, ಒಳ್ಳೇದಾಗಲಿ. ಸರ್, ಇವತ್ತು ವಕ್ಫ್ ಬೋರ್ಡ್ ಮಸೂದೆ ಇದಾಗಿದೆ, ಅನುಮೋದನೆ ಆಗಿದೆ. ಮಾತಾಡೋಣ. ಓಕೆ. ಒಂದು ಸ್ಟೇಷನಲ್ಲಿ 15ರಿಂದ 20 ಪೊಲೀಸ್ ಸಿಬ್ಬಂದಿಗಳ ಕೊರತೆ ಇದೆ ಸರ್. ಹೋಮ್ ಮಿನಿಸ್ಟರ್ ಹತ್ರ ಚರ್ಚೆ ಮಾಡಿ ಮಾತಾಡ್ತೀನಿ. ಚರ್ಚೆ ಆಗುತ್ತಾ ಸರ್?